ರಶ್ಮಿಕಾ ಮಂದಣ್ಣನಿಗೆ ತನ್ನ ಲವ್ವರ್ ಭುಜ ಇಷ್ಟವಂತೆ. ರಶ್ಮಿಕಾ ಮಂದಣ್ಣನಿಗೆ ಇಷ್ಟವಾಗಿದ್ದು ಆ ಒಂದು ವಿಚಾರವಂತೆ. ಹಾಗಾದರೆ ರಶ್ಮಿಕಾ ಪ್ರೀತಿಗೆ ಬೀಳಲು ಕಾರಣವೇನು? ದೇವರಕೊಂಡನ ಆ ಒಂದು ಗುಣ ರಶ್ಮಿಕಾಗೆ ತುಂಬ ಇಷ್ಟವಂತೆ. ನ್ಯಾಷನಲ್ ಕ್ರಶ್ ಬಿಚ್ಚಿಟ್ಟರು ಬಾಯ್ ಫ್ರೆಂಡ್ ಸೀಕ್ರೆಟ್. ಹಾಗಾದರೆ ಏನದು ಸೀಕ್ರೆಟ್? ತನ್ನ ಬಾಯ್ ಫ್ರೆಂಡ್ ನನ್ನನ್ನು ತುಂಬ ಕೇರ್ ಮಾಡ್ತಾರೆ ಎಂದ ಮಂದಣ್ಣ. ಆತನ ಭುಜವನ್ನು ಹಿಡಿಯಲು ತುಂಬ ಇಷ್ಟವೆಂದ ಮಂದಣ್ಣ ಹತ್ತಾರು ಸಿನಿಮಾಗಳ ಆಫರ್ ಕೈಯಲ್ಲಿದ್ದರೂ ನಾವು ಅಂತರದಲ್ಲಿರಲಿಲ್ಲ ಎಂದ ಮಂದಣ್ಣ. ಒಟ್ಟಾರೆ ತನ್ನ ಬಾಯ್ ಫ್ರೆಂಡ್ ವಿಚಾರವಾಗಿಯೂ ಕೂಡ ಸಂದರ್ಶನವೊಂದರಲ್ಲಿ ರಶ್ಮಿಕಾ ಮಂದಣ್ಣ ಹಾಗೆ ತನ್ನ ಬಾಯ್ ಫ್ರೆಂಡ್ ಬಗ್ಗೆ ಮಾತನಾಡ್ತಾ ಆಕೆಯ ಒಂದು ಗುಣ ನನಗೆ ಇಷ್ಟವಾಗಿದೆ, ನಾನು ಪ್ರೀತಿಗೆ ಬೀಳೋದಕ್ಕೂ ಕಾರಣ ಅದೇ ಅಂತ ಹೇಳಿಕೊಂಡಿದ್ದಾರೆ. ಜೊತೆಗೆ ಕಿರಿಕ್ ಪಾರ್ಟಿಯ ನಟನ ಜೊತೆ ಈ ಹಿಂದೆ ಲವ್ ಇತ್ತು ಎಂದು ಹೇಳಲಾಗ್ತಾ ಇತ್ತು. ಸೊ ಅದು ಕೂಡ ಸಾಕಷ್ಟು ಚರ್ಚೆಗಳಾಯಿತು. ಆ ನಟನ ಜೊತೆ ನನಗೆ ಪ್ರೀತಿಯೇ ಮೂಡಿರಲಿಲ್ಲ ಅಂಥೇಳಿ ಮಂದಣ್ಣ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ರು. ಅದಾದ ನಂತರ ತೆಲುಗಿನ ದೇವರಕೊಂಡ ಸಿನಿಮಾ ನಟ ದೇವರಕೊಂಡ ಜೊತೆ ಪ್ರೀತಿಯಲ್ಲಿದ್ದಾರೆ ಎನ್ನುವಂತಹದ್ದು ಸಾಕಷ್ಟು ಚರ್ಚೆಗಳಾಗಿತ್ತು. ನಾನಿನ್ನೂ ಸಿಂಗಲ್ ಅಲ್ಲ ಎನ್ನುವಂಥ ಹೇಳಿಕೆ ಮುಖಾಂತರವಾಗಿ ದೇವರಕೊಂಡ ಪ್ರೀತಿಗೆ ಬಿದ್ದಿರುವುದನ್ನು ಖಚಿತಪಡಿಸಿದ್ದಾರೆ. ರಶ್ಮಿಕಾ ಮಂದಣ್ಣನಿಗೆ ತನ್ನ ಲವ್ವರ್ ಭುಜ ಇಷ್ಟವಂತೆ. ರಶ್ಮಿಕಾ ಮಂದಣ್ಣನಿಗೆ ಇಷ್ಟವಾಗಿದ್ದು ಆ ಒಂದು ವಿಚಾರವಂತೆ, ಆ ಒಂದು ಗುಣ. ಹಾಗಾದರೆ ರಶ್ಮಿಕಾ ಪ್ರೀತಿಗೆ ಬೀಳಲು ಕಾರಣವೇನು? ದೇವರಕೊಂಡನ ಆ ಒಂದು ಗುಣ ರಶ್ಮಿಕಾಗೆ ತುಂಬ ಇಷ್ಟವಂತೆ. ಸಿನಿಮಾದಲ್ಲಿ ಕನ್ನಡಿಗರಿಗೆ ನೆಚ್ಚಿನ ನಟಿಯಾಗಿ ಮಾರ್ಪಟ್ಟ ರಶ್ಮಿಕಾ ಮಂದಣ್ಣ ಕೊನೆಗೂ ತನ್ನ ಪ್ರೀತಿಯ ಸೀಕ್ರೆಟ್ ಅನ್ನು ಬಿಚ್ಚಿಟ್ಟಿದ್ದಾರೆ. ದೇವರಕೊಂಡ ನಿಮ್ಮ ಬಾಯ್ ಫ್ರೆಂಡ ಅಂತ ಕೇಳುವಾಗ ಎಲ್ಲಿಯೂ ಕೂಡ ದೇವರಕೊಂಡ ನನ್ನ ಬಾಯ್ ಫ್ರೆಂಡು ಅಂತ ಹೇಳಿ ನೇರವಾಗಿ ಹೇಳಿಕೊಳ್ಳದ ರಶ್ಮಿಕಾ ಮಂದಣ್ಣ ಕೊನೆಗೂ ತನ್ನ ಬಾಯ್ ಫ್ರೆಂಡಿನ ಸೀಕ್ರೆಟ್ ಅನ್ನು ಬಿಚ್ಚಿಟ್ಟಿದ್ದಾರೆ. ಬಾಯ್ ಫ್ರೆಂಡ್ ನನ್ನನ್ನು ಏಕಾಂತವಾಗಿ ಕೂತ್ಕೊಳ್ಳೋದಕ್ಕೂ ಬಿಡೋದಿಲ್ಲ, ನನ್ನ ಜೊತೆ ಅಥವಾ ನನ್ನನ್ನು ತುಂಬ ಕೇರ್ ಮಾಡ್ತಾರೆ, ಹಾಗಾಗಿ ಆತನ ಜೊತೆ ನನಗೆ ತುಂಬ ಪ್ರೀತಿ ಅಂತ ರಶ್ಮಿಕಾ ಮಂದಣ್ಣ ಹೇಳಿಕೊಂಡಿದ್ದಾರೆ. ಒಟ್ಟಾರೆ ನಾನು ಸಿಂಗಲ್ ಅಲ್ಲ ಅಂತ ಹೇಳಿ ನೇರವಾಗಿಯೇ ಹೇಳಿಕೊಂಡಿದ್ದಾರೆ ರಶ್ಮಿಕಾ ಮಂದಣ್ಣ.